ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಟು ಗೋಕರ್ಣ. ಆ್ಯಕ್ಚುಲಿ ಗೋಕರ್ಣಕ್ಕೆ ನಾವು ಎಸ್ಟರ್ಡೇನೆ ಬಂದು ಓಮ್ ಬೀಚಲ್ಲಿ 10 ಸ್ಟೇ ಇದ್ದು ಅಲ್ಲಿಂದ ವಿಭೂತಿ ಫಾಲ್ಸ್ ಆ್ಯಂಡ್ ಯಾನ ಕೇವ್ಸ್ ಎರಡೂ ಕಂಪ್ಲೀಟ್ ಮಾಡ್ಕೊಂಡ್ವಿ. ಸೊ ಅದಕ್ಕೆ ಒಂದಿನ ಆಗೋಯಿತು. ಆ್ಯಂಡ್ ಇವತ್ತು ಬಂದು ಗೋಕರ್ಣ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಟುವರ್ಡ್ಸ್ ಮೇನ್ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಮೇನ್ ಬೀಚ್ಗೆ ಹೋಗೋಕ್ಕಿಂತ ಮುಂಚೆ ಮಹಾಬಲೇಶ್ವರ ಟೆಂಪಲ್ ಸಿಗುತ್ತೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ಬಂದರೆ ಮಾತ್ರ ಬೈಕ್ ರೆಂಟ್ಗಳು ಬೀದಿಗೂ ಐತೆ ಗುರು. ಒಂದು 10-15 ನೋಡಿಬಿಟ್ಟಿದ್ದೀನಿ ಆಲ್ರೆಡಿ ನಾನು. ಪರ್ ಡೇ ಬೈಕ್ ರೆಂಟ್ ಬಂದು 350 ರುಪೀಸ್ ಇರುತ್ತೆ. ಹೋಮ್ ಸ್ಟೇಗಳು ಸಿಗುತ್ತೆ, ರೂಮ್ಗಳು ಸಿಗುತ್ತೆ. ಅರೌಂಡ್ 700 ಸ್ಟಾರ್ಟ್ ಆಗುತ್ತೆ. 700 to 2000, 2500, 3000 ಅಲ್ಲಿವರೆಗೂ ಇರುತ್ತೆ. ಆ್ಯಕ್ಚುಲಿ ನಾವು ಸ್ಟ್ರೈಟ್ ಇವಾಗ ಮೇನ್ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಮೇನ್ ಬೀಚ್ಗೆ ಹೋಗೋಕ್ಕಿಂತ ಮುಂಚೆನೇ ಒಂದು ಮಹಾಬಲೇಶ್ವರ ಟೆಂಪಲ್ ಸಿಗುತ್ತೆ, ಬನ್ನಿ ತೋರಿಸ್ತೀನಿ. ಆ್ಯಕ್ಚುಲಿ ಅದು ತುಂಬ ಹಳೇ ಟೆಂಪಲ್ಲು. ಇಲ್ಲೇ ಮಹಾಬಲೇಶ್ವರ ಟೆಂಪಲ್ ಇರೋದು. ರೈಟ್ ಸೈಡಲ್ಲಿ ಇದೆಯಲ್ಲ, ಅದೇ ಮಹಾಬಲೇಶ್ವರ ಟೆಂಪಲ್ದು ಎಂಟ್ರಿ. ಸೊ ಇಲ್ಲಿ ಪಾರ್ಕಿಂಗ್ ಇಲ್ಲ, ಮುಂದೆ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ರೈಟ್ ಸೈಡಲ್ಲಿ ಹೋಗಬೇಕು. ಇದೇ ನೋಡಿ ಮಹಾಬಲೇಶ್ವರ ಟೆಂಪಲ್ಲು. ಮಹಾಬಲೇಶ್ವರ ಅಂದರೆ ಶಿವನ ಇನ್ನೊಂದು ರೂಪ. ಆ್ಯಕ್ಚುಲಿ ಇದು ಬಂದು ದ್ರಾವಿಡ ಶೈಲಿಲಿದೆ. ದ್ರಾವಿಡ ಶೈಲಿ ಅಂದರೆ ಗೋಪುರಗಳೆಲ್ಲ ಇರಲ್ಲ, ಲೈಕ್ ಧರ್ಮಸ್ಥಳ ದೇವಸ್ಥಾನ ಇದೆಯಲ್ಲ ಸೇಮ್ ಹಾಗೇನೆ. ಸೊ ಅಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಕ್ಯೂ ಅಲ್ಲೇ ಹೋಗಬೇಕು. ಬನ್ನಿ ಹೋಗೋಣ. ಆ್ಯಕ್ಚುಲಿ ನಾವು ಪಂಚೆ ಎಲ್ಲ ತಗೊಂಬಂದಿಲ್ಲ. ಸೊ ಇವತ್ತು ಫ್ರೈಡೇ ಇರೋದ್ರಿಂದ ಪಂಚೆ ಕಂಪಲ್ಸರಿ ಅಂತೆ. ಸೊ ನಮಗೆ ಒಳಗಡೆ ಬಿಡ್ತಾ ಇಲ್ಲ, ದೂರದಿಂದನೇ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ದೇವ್ರ ದರ್ಶನ ಅಂತೂ ಸಿಕ್ಕಿಲ್ಲ. ರೀಸನ್ ನಿಮಗೆ ಗೊತ್ತು. 2 ಡೇಸ್ ಗೋಕರ್ಣದಲ್ಲಿ ಇದು ಗೊತ್ತಾಗಿದ್ದೇನಪ್ಪ ಅಂದರೆ ಇಲ್ಲಿ ಫುಡ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಸೊ ಅದಕ್ಕೆ ನಾವು ಆಲ್ಟರ್ನೇಟಿವ್ ಒಂದು ಕಂಡುಹಿಡ್ಕೊಂಡಿದ್ದೀವಿ. ಅಂದರೆ ಮುಂದೆ ಮಹಾಬಲೇಶ್ವರ ಟೆಂಪಲ್ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಒಂದು 100 ಮೀಟರ್ ಸರೌಂಡಲ್ಲಿ ಫ್ರೀಯಾಗಿ ಅನ್ನ ಹಾಕ್ತಾರೆ, ಅಂದರೆ ಅನ್ನದಾನ ಮಾಡ್ತಾರೆ ದೇವಸ್ಥಾನದ ಕಡೆಯಿಂದ. ಸೊ ಮಧ್ಯಾಹ್ನ ಆ್ಯಂಡ್ ನೈಟ್ ಎರಡೂ ಊಟ ಅಲ್ಲೇ ಮಾಡ್ಕೋಬೋದು. ಲೋ ಬಜೆಟಲ್ಲಿ ಪ್ಲಾನ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಅದು ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲಿ ರೈಟಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲೇ ಅನ್ನದಾನ ಮಾಡೋದು. ಬನ್ನಿ ಹೋಗೋಣ, ಬೈಕ್ ಪಾರ್ಕ್ ಮಾಡಿಬಿಟ್ಟು. ಮಧ್ಯಾಹ್ನ 12ರಿಂದ 2 ಗಂಟೆ ಕೊಡ್ತಾರೆ, ಮತ್ತು ನೈಟು 7:30ಯಿಂದ 8:30, 1 ಅವರ್ ಅಷ್ಟೇ. ಬಟ್ ಮಧ್ಯಾಹ್ನ ಬಂದು 2 ಅವರ್ಸ್ ಕೊಡ್ತಾರೆ. ಆ್ಯಕ್ಚುಲಿ ಅನ್ನದಾನ ಮಾಡೋದನ್ನ ವಿಡಿಯೋ ಮಾಡೋ ಹಾಗಿಲ್ವಂತೆ. ಸೊ ಅದಕ್ಕೆ ನಮ್ಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಊಟ ಅಂತೂ ಹೊಟ್ಟೆ ತುಂಬ ಆಯಿತು. ಮುಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ಮೇನ್ ಬೀಚು. ಸ್ವಲ್ಪ ರಶ್ ಜಾಸ್ತಿ ಇರುತ್ತೆ. ರಶಲ್ಲೇ ಹೋಗ್ತೀವಂದರೆ ಸ್ಟ್ರೈಟ್ ಹೋಗಿ, ಇಲ್ಲ ಸ್ವಲ್ಪ ಜನ ಕಮ್ಮಿ ಇರೋ ಕಡೆ ಬೇಕಂದರೆ ಇಲ್ಲೇ ರೈಟ್ ತಗೊಂಡ್ರೆ ನಮಗೆ ಹೋಗ್ತಾ ಜನ ಕಮ್ಮಿ ಆಗ್ತಾರೆ. ಬನ್ನಿ, ನಾವು ಆ್ಯಕ್ಚುಲಿ ಜನ ಕಮ್ಮಿ ಇರೋ ಕಡೆನೇ ಹೋಗೋದು ಜಾಸ್ತಿ. ತೋರಿಸ್ತೀನಿ ಬನ್ನಿ ರೋಡು. ಸೊ ಬೀಚ್ ಒಳಗಡೆ ಗಾಡಿ ಇಳಿಸೋಣ ಅಂದ್ಕೊಂಡಿದ್ದೀವಿ. ಸ್ವಲ್ಪ ರಿಸ್ಕ್ ಇದೆ, ಬಟ್ ಬನ್ನಿ ಟ್ರೈ ಮಾಡೋಣ. ನಮ್ಮ ಪ್ರಯತ್ನ ನಾವು ಮಾಡಬೇಕು. ಸೊ ಗಾಡಿ ನಿಲ್ಸೋಕ್ಕಾಗ್ತಿಲ್ಲ, ಇದ್ದಿದೆ ನಮ್ಮ ಪೊಲೀಸನ ಕಟ್ ಮಾಡೋಣ. ಸೊ ನೋಡೋಣ. ಸೊ ಸ್ನೇಹಿತರೆ, ಇದೇ ನೋಡಿ ಗೋಕರ್ಣ ಮೇನ್ ಬೀಚು. ಸೊ ನಾವು ಎಂಟ್ರೆನ್ಸಲ್ಲಿ ಹೋಗಿದೆ, ತುಂಬ ರಶ್ ಇರೋದು, ಅದಕ್ಕೆ ರೈಟ್ ತಗೊಂಡು ಬಂದ್ವಿ. ಸೊ ಇಲ್ಲಿ ಸ್ವಲ್ಪ ಜನ ಕಮ್ಮಿ ಇದೆ, ಪೀಸಾ ಕೂಡ ಇರುತ್ತೆ. ಫೈನಲಿ ಗೋಕರ್ಣ ಮೇನ್ ಬೀಚಿಗೆ ಬಂದಿದ್ದೀವಿ. ನೋಡಿ, ಈ ಥರ 10 ಸ್ಟೇ ಕೂಡ ಹಾಕ್ಕೋಬೋದು. ಜನ ಯಾರು ಏನು ಕೇಳಲ್ಲ, ಯಾರು ಭಯನೂ ಇರಲ್ಲ. ಸೊ ಪಬ್ಲಿಕ್ ಪ್ಲೇಸಲ್ಲಿ 10 ಸ್ಟೇ ಹಾಕ್ಕೊಂಡ್ರೆ ಬೆಟರು. ಜನ ಇಲ್ಲದಿರೋ ಕಡೆ ಹಾಕಿದ್ರೆ ಸ್ವಲ್ಪ ಪ್ರಾಬ್ಲಮ್ಗಳಿರುತ್ತೆ. ಆ್ಯಂಡ್ ಲೆಫ್ಟ್ ಸೈಡಲ್ಲಿ ನೋಡಿ ಒಂದು ರಷ್ಯನು ಸೂರ್ಯ ನಮಸ್ಕಾರನೋ ಏನೋ ಒಂದು ಮಾಡ್ತಾವಳೆ. ಇದು ಯಾವ ಟೈಪ್ ಸೂರ್ಯ ನಮಸ್ಕಾರನೋ ಗೊತ್ತಿಲ್ಲ. ನಮ್ಮ ಹುಡುಗ ಬೇರೆ ರಷ್ಯನ್ ಮೇಲೆ ಪಿದಾಗ್ಬಿಟ್ಟವನೆ. ಸೊ ಅಷ್ಟೊತ್ತಿಂದ ಮಾತಾಡ್ತವನೆ. ಬನ್ನಿ ಹೋಗಿ ಕೇಳೋಣ ಏನೇನು ಮಾತಾಡಿಸ್ತೆ ಅಂತ. ಏನಂತ ನಿಮ್ಮ ರಷ್ಯನ್ಗೆ ತುಂಬ ಹೊತ್ತು ಮಾತಾಡಿಸ್ತಿದ್ಯಲ್ಲೋ, ಏನೇನೋ ಕೇಳಿದೆ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಮನಸ್ಸಿಗೆ ಭಾಳ ದುಃಖ ಆಗ್ತದೆ ಮನೆಯ. ಮಾರ್ನಿಂಗ್ ಟೈಮ್ ಬಂದರೆ ಮೀನು ಹಿಡಿಯೋರು ಕೂಡ ನೋಡ್ಬೋದು. ನೋಡಿ, ಜಸ್ಟ್ ಇವಾಗಲೇ ಒಂದು ಬೋಟ್ ಬಂತು. ಬನ್ನಿ ನೋಡೋಣ ಏನೇನು ಮೀನಿದೆ ಅಂತ. ಸೊ ಮೀನು ಹಿಡಿಯೋರೆಲ್ಲ ನೈಟ್ ಟೈಮ್ ಹೊರಟ್ರೆ ಮತ್ತು ಬರೋದೇ ಬೆಳಿಗ್ಗೆ ಅಂತೆ. ಸೊ ಅಲ್ಲಿವರೆಗೂ ಅವ್ರಿಗೆ ಏನಾಯಿತು ಅನ್ನೋದು ಕೂಡ ಗೊತ್ತಿರಲ್ಲ. ಯಾಕಂದರೆ ಸಮುದ್ರದಲ್ಲೆಲ್ಲ ನೆಟ್ವರ್ಕ್ ಎಲ್ಲ ಸಿಗಲ್ಲ, ಫೋನ್ಸ್ ಎಲ್ಲ ವರ್ಕ್ ಆಗಲ್ಲ. ಎಷ್ಟು ರಿಸ್ಕ್ ಇದೆ ನೋಡಿ ಅವ್ರ ಲೈಫು. ನೋಡಿ, ಎಲ್ಲ ಫ್ರೆಶ್ ಮೀನುಗಳೇ, ಇಲ್ಲೇ ಹಿಡ್ದು ಇಲ್ಲೇ ಸೇಲಿಂಗು. ಪಕ್ಕದಲ್ಲೇ ಮಾರ್ಕೆಟ್ ಇದೆ. ಸೊ ಮಾರ್ಕೆಟ್ ಅವರೆಲ್ಲ ಇಲ್ಲಿ ಬಂದು ತೊಗೊಂಡೋಗಿ ಮಾರ್ಕೆಟಲ್ಲಿ ಹಾಕೊಂಡು ಸೇಲ್ ಮಾಡ್ತಾರಂತೆ. ನಮಗೂ ಟೈಮ್ ಆಗ್ತಾ ಇದೆ. ಸೊ ಬನ್ನಿ ಬೇಗ ಮೂವ್ ಆನ್ ಆಗೋಣ. ಇನ್ನೂ 3 ಬೀಚ್ ಕಂಪ್ಲೀಟ್ ಮಾಡೋದಿದೆ.
ಸೊ ಗೋಕರ್ಣದಿಂದ ಒಂದು 6 ಕಿಲೋಮೀಟರ್ಸ್ ಟೋಟಲ್ 3 ಬೀಚ್ ಸಿಗುತ್ತೆ. ಫಸ್ಟ್ನೇದು ಪ್ಯಾರಡೈಸ್ ಬೀಚು, ಸೆಕೆಂಡ್ನೇದು ಕೂಡ್ಲೆ ಬೀಚ್ ಆ್ಯಂಡ್ ಥರ್ಡ್ ಒನ್ ಓಮ್ ಬೀಚ್. ಆ್ಯಕ್ಚುಲಿ ಪ್ಯಾರಡೈಸ್ ಬೀಚ್ಗೆ ಹಿಂಗೆ ಹೋಗಬೇಕು ಲೆಫ್ಟಲ್ಲಿ ನೋಡಿ, ಇದೇ ರೂಟು. ಒಂದು 2 ಕಿಲೋಮೀಟರ್ಸ್ ಹೀಗೆ ಇರುತ್ತೆ ರೋಡು. 2 ಕಿಲೋಮೀಟರ್ಸ್ ಮಾತ್ರ ಬೈಕು ಗಾಡಿ ಹೋಗುತ್ತೆ. ಆಮೇಲೆ ಆ ಕಡೆ ಒಂದು 3/4 ಕಿಲೋಮೀಟ್ರ್ ಅಂದರೆ ಅರೌಂಡ್ 750 to 1 ಕಿಲೋಮೀಟರ್ ವಾಕೇಬಲು. ಚೆನ್ನಾಗಿದೆ ರೋಡು ಒಂಥರ. ಸೊ ಆ್ಯಕ್ಚುಲಿ ಇಲ್ಲಿಂದ ಬೀಚ್ ಬಂದು 450 ಮೀಟರ್ಸ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದು ಯಾವ ಲೆಕ್ಕದಲ್ಲಿ ಮಾಡಿದ್ರೋ ಗೊತ್ತಿಲ್ಲ. ಆ್ಯಕ್ಚುಲಿ ನಿಯರ್ ಬೈ 1 ಕಿಲೋಮೀಟ್ರೇ ಟ್ರೆಕ್ಕಿಂಗ್ ಮಾಡ್ಕೋಬೇಕು, ಅಂದರೆ ಬೆಟ್ಟ ಹತ್ತಿ ಮತ್ತೆ ಇಳಿಸ್ಬೇಕು. ಬನ್ನಿ ತೋರಿಸ್ತೀನಿ. ಸೊ ಸ್ನೇಹಿತರೆ, ಇದೇ ನೋಡಿ ಪ್ಯಾರಡೈಸ್ ಬೀಚ್, ಅಂದರೆ ಕಪಲ್ ಫ್ರೆಂಡ್ಲಿ ಬೀಚ್. ಕಪಲ್ ಫ್ರೆಂಡ್ಲಿ ಬೀಚ್ ಅಂದರೆ ಇಲ್ಲೇ ಜಾಸ್ತಿ ಲವರ್ಸ್ ಆ್ಯಂಡ್ ಕಪಲ್ಸ್ ಸ್ಪಾಟ್ ಆಗೋದು. ಆ್ಯಂಡ್ ಇಲ್ಲಿ 10 ಸ್ಟೇ ಕೂಡ ಕೊಡ್ತಾರೆ, ಫುಲ್ ಆಫ್ ಪ್ಯಾಕೇಜು. ಸೊ ಈ ಪ್ಯಾಕೇಜಲ್ಲಿ ಏನಪ್ಪ ಇರುತ್ತೆ ಅಂದರೆ, ನಿಮಗೆ ಮಾರ್ನಿಂಗ್ 10:30ಗೆ ಪಿಕಪ್ ಮಾಡ್ತಾರೆ. ಅರೌಂಡ್ ಯಾವುದಾದ್ರೂ ಒಂದು ಲೊಕೇಶನ್ ಕೊಟ್ಟಿರ್ತಾರೆ ಗೋಕರ್ಣದಲ್ಲಿ. ಸೊ ಅಲ್ಲಿ ಬಂದು ಪಿಕಪ್ ಮಾಡ್ತಾರೆ. ಪಿಕಪ್ ಮಾಡಿ ಮತ್ತು ಪ್ಯಾರಡೈಸ್ ಬೀಚಿಗೆ ಕರ್ಕೊಂಬಂದು ಅಲ್ಲಿ ಜಾಕೆಟ್ ಕೊಟ್ಟು ಅನ್ಲಿಮಿಟೆಡ್ ಸ್ವಿಮ್ಮಿಂಗ್ ಬಿಡ್ತಾರೆ. ಒಂದು 3 ಗಂಟೆಗೆ ಕಯಾಕಿಂಗ್ ಇರುತ್ತೆ. ಕಯಾಕಿಂಗ್ ಆದಮೇಲೆ ಒಂದು 5:30ಗೆ ಡೀಪ್ ಸೀ ಸ್ವಿಮ್ಮಿಂಗು. ಡೀಪ್ ಸೀ ಸ್ವಿಮ್ಮಿಂಗ್ ಆದಮೇಲೆ ಫ್ರೆಶ್ ಅಪ್ ಇರುತ್ತೆ. ಸೊ ಫ್ರೆಶ್ ಅಪ್ ಆದಮೇಲೆ ನಿಮಗೆ ಸ್ನ್ಯಾಕ್ಸ್ ಟೈಮ್ಸು, ಕಾಫಿ ಟೈಮ್ಸ್ ಅಂತ ಬಿಡ್ತಾರೆ. ಸೊ ಅದೆಲ್ಲ ಆದಮೇಲೆ ನಿಮಗೆ ಒಂದು 8:30 ಮೇಲೆ ಮೇನ್ ಕೋರ್ಸ್ ಡಿಶಸ್ ಇರುತ್ತೆ, ಅಂದರೆ ಅವ್ರ ಕಡೆಯಿಂದನೇ ಪ್ರೊವೈಡ್ ಮಾಡ್ತಾರೆ. ಅದಾದಮೇಲೆ ಫೈರ್ ಕ್ಯಾಂಪು, ಟೆಂಟ್ ಸ್ಟೇ ಇರುತ್ತೆ. ಸೊ ಕಪಲ್ಸ್ಗೆ ಸಪ್ರೇಟ್ ಟೆಂಟ್ ಕೊಟ್ಟಿರ್ತಾರೆ. ನಮ್ಮ ಫ್ರೆಂಡ್ಸ್ ಬಂದರೆ ಫ್ರೆಂಡ್ಸ್ಗೆ ಸಪ್ರೇಟ್ ಟೆಂಟ್ ಸ್ಟೇ ಇರುತ್ತೆ. ಸೊ ಅದಾದಮೇಲೆ ಮಾರ್ನಿಂಗ್ 9:30 ಬ್ರೇಕ್ಫಾಸ್ಟ್ ಟೈಮು. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ 10:30ಗೆ ಚೆಕ್ಔಟ್ ಇರುತ್ತೆ. ಸೊ ಚೆಕ್ಔಟ್ ಆದಮೇಲೆ ನಿಮಗೆ ಹಾಗೆ ಬೋಟಲ್ಲಿ ಕರ್ಕೊಂಡೋಗಿ ಹಾಫ್ ಮೂನ್ ಸೈಟ್ ಸೀನ್, ಓಮ್ ಬೀಚ್ ಸೈಟ್ ಸೀನ್ ಇರುತ್ತೆ. ಸೊ ಓಮ್ ಬೀಚ್ ಸೈಟ್ ಸೀನ್ ಆದಮೇಲೆ ಡಾಲ್ಫಿನ್ ವ್ಯೂ ಪಾಯಿಂಟ್ ತೋರಿಸ್ಕೊಂಡು ನಿಮ್ಮನ್ನ ಎಲ್ಲಿ ಪಿಕ್ ಮಾಡಿರ್ತಾರೋ ಅಲ್ಲೇ ಡ್ರಾಪ್ ಕೂಡ ಮಾಡ್ತಾರೆ. ಸೊ ಇವೆಲ್ಲ ಪ್ಯಾಕೇಜ್ ಬಂದು 1800 to 2000 ಮುಗಿಯುತ್ತೆ ಪರ್ ಹೆಡ್ಡು. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ಬೋದು. ನಮಗೂ ಟೈಮ್ ಆಗ್ತಾಯಿದೆ, ಇನ್ನೂ 2 ಬೀಚ್ ಕಂಪ್ಲೀಟ್ ಮಾಡೋದಿದೆ, ಕೂಡ್ಲೆ ಬೀಚ್ ಆ್ಯಂಡ್ ಓಮ್ ಬೀಚ್. ಸೊ ಬನ್ನಿ ಬೇಗ ಮೂವ್ ಆನ್ ಆಗೋಣ. ಸೊ ಸ್ನೇಹಿತರೆ, ಕಪಲ್ ಫ್ರೆಂಡ್ಲಿ ಬೀಚ್ ಅಂದರೆ ಪ್ಯಾರಡೈಸ್ ಬೀಚ್ ನೋಡಿದ್ದಾಯಿತು. ಇವಾಗ ಬಂದಿದ್ದ ದಾರಿಲೇ ರಿಟರ್ನ್ ಹೋಗಿ ಒಂದು 2 ಕಿಲೋಮೀಟರ್ಸ್ ಇಲ್ಲಿಂದ ಕೂಡ್ಲೆ ಬೀಚ್ ಸಿಗುತ್ತೆ. ಮತ್ತೆ 2 ಕಿಲೋಮೀಟರ್ಸ್ಗೆ ಓಮ್ ಬೀಚ್ ಸಿಗುತ್ತೆ. ಸೊ ಟೋಟಲ್ ಬಂದಿದ್ದ ದಾರಿಲೇ 6 ಕಿಲೋಮೀಟರ್ಸಲ್ಲಿ ಎವ್ರಿ 2 ಕಿಲೋಮೀಟರ್ಸ್ಗೆ ನಮಗೆ ಒಂದೊಂದು ಬೀಚ್ ಸಿಗುತ್ತೆ. ಫಸ್ಟು ಪ್ಯಾರಡೈಸ್ ಬೀಚು, ಸೆಕೆಂಡ್ ಕೂಡ್ಲೆ ಬೀಚ್ ಆ್ಯಂಡ್ ಥರ್ಡ್ ಒನ್ ಓಮ್ ಬೀಚ್. ಸೊ ಸ್ನೇಹಿತರೆ, ಫೈನಲಿ ಕೂಡ್ಲೆ ಬೀಚ್ ಹತ್ರ ಬಂದಿದ್ದೀವಿ. ಬೈಕ್ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಇಲ್ಲಿಂದ ಒಂದು 500 ಮೀಟ್ರ್ ನಡ್ಕೋಬೇಕಂತೆ. ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಫೈನಲಿ ವಿ ಆರ್ ಆನ್ ಕೂಡ್ಲೆ ಬೀಚ್. ನೋಡಿ, ಇದೆ ಕೂಡ್ಲೆ ಬೀಚು. ಸೊ ಕೂಡ್ಲೆ ಬೀಚ್ ಸ್ಪೆಷಾಲಿಟಿ ಏನಂದರೆ ಎಲ್ಲ ಥರದ ವಾಟರ್ ಆ್ಯಕ್ಟಿವಿಟೀಸ್ ಕೂಡ ಇಲ್ಲಿ ಮಾಡ್ಬೋದು. ಸೊ ಕೂಡ್ಲೆ ಬೀಚ್ ನೋಡಿ, ಅರೌಂಡ್ ಸುತ್ತಮುತ್ತ ಬಂದು ಕಾಡೇ ಐತೆ. ಸೊ ಕಾಡು ಡೌನಲ್ಲಿ ಬಂದು ಬೀಚ್ ಇರೋದು. ಸೊ ಗೇಮ್ ಆ್ಯಕ್ಟಿವಿಟೀಸ್ ಎಲ್ಲ ಏನೇನು ಪ್ರೈಸಲ್ಲಿದೆ ಅಂತ ನೋಡೋಣ ಬನ್ನಿ. ಮುಂದೆ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಬುಕ್ ಮಾಡ್ಕೋಬೇಕು. ಸೊ ಏನೇನು ಗೇಮು, ಎಷ್ಟೆಷ್ಟು ಕಾಸ್ಟ್ ಬೀಳುತ್ತೆ ಅಂತ ಎಲ್ಲ ಚೆಕ್ ಮಾಡೋಣ ಬನ್ನಿ, ಎಲ್ಲ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಈ ಇಮೇಜಲ್ಲಿ ಎಲ್ಲ ಪ್ರೈಸ್ ಡೀಟೇಲ್ಸ್, ಅಂದರೆ ಯಾವ್ಯಾವ ಆ್ಯಕ್ಟಿವಿಟೀಸ್ಗೆ ಏನೇನು ರೇಟ್ ಇದೆ, ಸೊ ಯಾವ ಥರ ಪ್ಯಾಕೇಜಲ್ಲಿ ತೊಗೋಬೇಕು ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ನೋಡ್ಕೊಂಡು ಪ್ರಿಪೇರ್ ಆಗಿ ಬನ್ನಿ. ನಮಗೆ ಬೇರೆ ಟೈಮ್ ಆಗ್ತಾಯಿದೆ. ಇನ್ನು ಲಾಸ್ಟ್ ಬೀಚು ಅಂದರೆ ಓಮ್ ಬೀಚ್ ಒಂದು ಕಂಪ್ಲೀಟ್ ಮಾಡಿಬಿಟ್ರೆ ನಮ್ಮದು ಇವತ್ತಿನ ಗೋಕರ್ಣ ಟ್ರಿಪ್ ಬಂದು ಕಂಪ್ಲೀಟ್ ಆಗುತ್ತೆ. ಸೊ ಬನ್ನಿ ಟುವರ್ಡ್ಸ್ ಓಮ್ ಬೀಚ್ಗೆ ಹೋಗೋಣ. ಸೊ ಸ್ನೇಹಿತರೆ, ಕೂಡ್ಲೆ ಬೀಚ್ ನೋಡಿದ್ದಾಯಿತು. ಕೂಡ್ಲೆ ಬೀಚ್ ಬಂದು ಸ್ಪೋರ್ಟ್ ಆ್ಯಕ್ಟಿವಿಟೀಸ್ಗೆ ಹೇಳಿ ಮಾಡಿಸಿದ ಜಾಗ. ಸೊ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡ್ಬೇಕು ಅಂದ್ಕೊಂಡವರು ಕೂಡ್ಲೆ ಬೀಚ್ಗೆ ಆರಾಮಾಗಿ ಬರ್ಬೋದು. ಇವಾಗ ಟುವರ್ಡ್ಸ್ ಓಮ್ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಸೊ ಓಮ್ ಬೀಚ್ ಇಲ್ಲಿಂದ 2 ಕಿಲೋಮೀಟರ್ಸ್ ಇದೆ. ಬಂದಿದ್ದಾರಿಲ್ಲೇ ಮತ್ತೆ ರಿಟರ್ನ್ ಹೋಗಿ ರೈಟ್ ತಗೊಂಡ್ರೆ ಡೆಡ್ ಎಂಡ್ ಬಂದು ಓಮ್ ಬೀಚ್ ಸಿಗುತ್ತೆ. ಸೊ ಬನ್ನಿ ನೋಡೋಣ ಓಮ್ ಬೀಚ್. ಸೊ ಸ್ನೇಹಿತರೆ, ಫೈನಲಿ ಓಮ್ ಬೀಚ್ ಹತ್ರ ಬಂದಿದ್ದೀವಿ. ಸೊ ಇವತ್ತಿನ ಪ್ಲಾನ್ ಪ್ರಕಾರ ನಮ್ಮದು ಗೋಕರ್ಣ ಟ್ರಿಪ್ ಬಂದು ಓಮ್ ಬೀಚಲ್ಲೇ ಲಾಸ್ಟ್ ಆಗುತ್ತೆ. ಸೊ ಬನ್ನಿ ಹಾಗೆ ಹೋಗೋಣ. ಇಲ್ಲಿಂದ ಒಂದು 200 ಮೀಟರ್ಸ್ ನಡ್ಕೊಂಡು ಹೋದರೆ ನಿಮಗೆ ಓಮ್ ಬೀಚ್ ಸಿಗುತ್ತೆ. ಇದೇ ಓಮ್ ಬೀಚು. ಆ್ಯಕ್ಚುಲಿ ಓಮ್ ಬೀಚ್ ಬಂದು ರಷ್ಯನ್ ಅವ್ರಿಗೆ ಆಲ್ಮೋಸ್ಟ್ ಹೋಮ್ ಬೀಚ್ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ರಷ್ಯನ್ನು ಇಲ್ಲೇ ತುಂಬಿಕೊಂಡಿದ್ದಾರೆ. ಅದು ಅಲ್ಲದೆ ಇಲ್ಲೇ ಒಂದು ಫೇಮಸ್ ಕೆಫೆ ಇದೆ, ಅದೇ ನಮಸ್ತೆ ಕೆಫೆ ಅಂತ. ಗೋಕರ್ಣದಲ್ಲಿ ಅದು ತುಂಬ ಫೇಮಸ್ಸು. ಆ್ಯಕ್ಚುಲಿ ಎಸ್ಟರ್ಡೇ ಬಂದು ನಾನು ಇಲ್ಲೇ ಟೆಂಟ್ ಸ್ಟೇ ಹಾಕ್ಕೊಂಡಿದ್ದೆ ಓಮ್ ಬೀಚಲ್ಲೇ. ಫೀಲಿಂಗ್ ಮಾತ್ರ ಕ್ರೇಜಿಯಾಗಿತ್ತು. ಆ ವಿಡಿಯೋಸ್ ಫುಲ್ಲು ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ಎಪಿಸೋಡಲ್ಲಿ. ಸೊ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರೋ ಅದನ್ನು ಲಾಸ್ಟ್ ಎಪಿಸೋಡಲ್ಲಿ ನೋಡ್ಕೊಳ್ಳಿ. ಬೀಚಿಗೆ ಬಂದರೆ ಮಾತ್ರ ಕನ್ವರ್ಜೆಂಟ್ ಸನ್ಸೆಟ್ನ ಮಾತ್ರ ಮಿಸ್ ಮಾಡ್ಕೊಳ್ಳೇಬಾರ್ದು. ಸೊ ನಾವಂತೂ ಮಿಸ್ ಮಾಡ್ಕೊಂಡಿಲ್ಲ, ನೀವು ಮಿಸ್ ಮಾಡ್ಕೋಬೇಡಿ.
ಅದೇ ಒಂದು ಸಪ್ರೇಟ್ ವೈಬ್ ಕೊಡುತ್ತೆ. ಸೊ ಇವತ್ತಿನ ಪ್ಲಾನ್ ಪ್ರಕಾರ ನಮ್ಮದು ಗೋಕರ್ಣ ಟ್ರಿಪ್ ಬಂದು ಓಮ್ ಬೀಚಲ್ಲೇ ಲಾಸ್ಟ್ ಆಗುತ್ತೆ. ಸೊ ಸ್ನೇಹಿತರೆ, ಫೈನಲಿ ಗೋಕರ್ಣ ಟ್ರಿಪ್ ಮುಗೀತು ನಮ್ಮದು. ಮೇನ್ ಜಾಗಗಳು ನೋಡ್ಕೊಂಡಿದ್ದೀವಿ. ಆ್ಯಂಡ್ ಇವಾಗ ಟುವರ್ಡ್ಸ್ ಹೊನ್ನಾವರ ಕಡೆ ಹೋಗ್ತಾ ಇದ್ದೀವಿ. ಗೋಕರ್ಣದಿಂದ ಎಕ್ಸಿಟ್ ಆಗಿ ರೈಟ್ ತಗೊಂಡ್ರೆ ಕುಮಟಾ ಸಿಗುತ್ತೆ. ಕುಮಟಾ ಆದಮೇಲೆ ಹೊನ್ನಾವರ. ಸೊ ಗೋಕರ್ಣದಿಂದ ಹೊನ್ನಾವರ ಬಂದು ಅರೌಂಡ್ 45 ಕಿಲೋಮೀಟರ್ಸ್ ಇದೆ. ಹೋಗೋಷ್ಟ್ರಲ್ಲಿ ಕತ್ಲಾಗಿರುತ್ತೆ. ಎಲ್ಲಾದರೂ ಒಂದು ಸೇಫ್ ಜಾಗದಲ್ಲಿ ನೋಡಿಕೊಂಡು ಟೆಂಟ್ ಸ್ಟೇ ಹಾಕ್ಕೋಬೇಕು. ಸೊ ನೈಟು ಟೆಂಟ್ ಸ್ಟೇ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ನಾವು ಮಾರ್ನಿಂಗ್ ತೋರಿಸ್ತೀವಿ, ಮಾರ್ನಿಂಗ್ ವ್ಯೂ ಹೇಗಿರುತ್ತೆ ಅಂತ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.